ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಂಡೂರು ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಕುಮಾರಸ್ವಾಮಿ ದೇವರ ದರ್ಶನ ಪಡೆದು ತಮ್ಮ ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂದಾದ ಶಾಸಕಿ ಅನ್ನಪೂರ್ಣ ಇ ತುಕಾರಾಂ ಹಾಗೂ ಜಿಲ್ಲಾ ಸಂಸದ ಇ ತುಕಾರಾಂ ರವರು ಮೊದಲಿಗೆ ತಾಲೂಕಿನ ಭುಜಂಗನಗರ ಗ್ರಾಮಕ್ಕೆ ಭೇಟಿ ಕೊಟ್ಟು ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಪ್ರಗತಿಯಲ್ಲಿ ಇರುವ ನಿರ್ಮಾಣ ಕಾರ್ಯವನ್ನು ವೀಕ್ಷಿಸಿ ನಂತರ ಎನ್ಎಂಡಿಸಿ ಕಂಪನಿಯ ವತಿಯಿಂದ ಸಿಎಸ್ಆರ್ ಯೋಜನೆ ಅಡಿಯಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸಮುದಾಯ ಭವನದ ಉದ್ಘಾಟನೆಯನ್ನ ನೆರವೇರಿಸಿ ಬಳ್ಳಾರಿ ಜಿಲ್ಲಾ ಸಂಸದರು ಆದ ಇ ತುಕಾರಾಂ ಮಾತನಾಡಿ, ಸಮುದಾಯವು ಭುಜರಂಗನಗರದ ಗ್ರಾಮದ ಗ್ರಾಮಸ್ಥರ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಡೆಸಲು ಅನುಕೂಲವಾಗಲಿದ್ದು ಇದನ್ನ ಎಲ್ಲರೂ ಕೂಡ ಬಳಕೆ ಮಾಡಿಕೊಳ್ಳಬೇಕು. ಹಾಗೇನೆ ಇದೇ ರೀತಿ ಗ್ರಾಮಸ್ಥರ ಸುಖ, ಸಮೃದ್ಧಿ ಹಾಗೂ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಸಾರ್ವಜನಿಕವಾಗಿ ಸಹಕಾರ ಕೊಟ್ಟ ಎನ್ಎಂಡಿಸಿ ಕಂಪನಿಗೆ ಶುಭ ಹಾರೈಸಿದರು. ಭುಜಂಗನಗರ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕೆಕೆಆರ್ಡಿಬಿ ಅನುಷ್ಠಾನದಲ್ಲಿ 48.56 ಲಕ್ಷ ವೆಚ್ಚದಲ್ಲಿ 2 ಶಾಲಾ ಕೊಠಡಿಗಳ ನಿರ್ಮಾಣದ ಉದ್ಘಾಟನಾ ಕಾರ್ಯ ಹಾಗೂ 1 ಕೊಠಡಿಯ ಭೂಮಿ ಪೂಜೆ ಕಾರ್ಯದಲ್ಲಿ ಭಾಗವಹಿಸಿ ಇದರ ಜೊತೆಗೆ ಭುಜಂಗನಗರ ಸೇರಿ 33 ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಡಿ ತುಂಗಭದ್ರಾ ನದಿಯಿಂದ ನಾರಿಹಳ್ಳಕ್ಕೆ ನೀರು ಸರಬರಾಜು ಮಾಡಿ ಅದನ್ನು ಶುದ್ಧೀಕರಿಸಿ ಶಾಶ್ವತ ಕುಡಿಯುವ ನೀರು ಪೂರೈಸುವ ಕಾಮಗಾರಿಯ ಉದ್ಘಾಟನೆಯನ್ನು ನೆರವೇರಿಸಿದರು. ಡಿಜಿಟಲ್ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆ ನಂತರ ಸಂಡೂರು ಪಟ್ಟಣದಲ್ಲಿ ಇರುವ ಶ್ರೀ ಶೈಲೇಶ್ವರ ವಿದ್ಯಾಕೇಂದ್ರಕ್ಕೆ ಹೊಸಪೇಟೆಯ ಸ್ಟೀಲ್ ಕಂಪನಿ ವತಿಯಿಂದ ಸಿಎಸ್ಆರ್ ಯೋಜನೆ ಅಡಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಡಿಜಿಟಲ್ ಕಂಪ್ಯೂಟರ್ ಲ್ಯಾಬ್ ಅನ್ನು ಉದ್ಘಾಟಿಸಿ ಶಾಸಕಿ ಅನ್ನಪೂರ್ಣ ಇ ತುಕಾರಾಂ ಅವರು ಮಾತನಾಡಿ, ನಮ್ಮ ಬೆನ್ನಿಂದೆ ಗುರು, ಮುಂದೆ ಗುರಿ ಇದ್ರೆ ಏನನ್ನಾದರೂ ಸಾಧಿಸಲು ಸಾಧ್ಯವಾಗುತ್ತೆ. ಅದಕ್ಕೆ ನಾವುಗಳೇ ಸಾಕ್ಷಿ ಎನ್ನುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಪಡೆದುಕೊಂಡು ಶಾಲೆಗೆ ಮತ್ತು ನಮ್ಮ ಸಂಡೂರಿಗೆ ಕೀರ್ತಿ ತರಬೇಕು ಅಂತ ಹಾರೈಸಿದ್ರು. ನಾನು ಸುಮಾರು 40 ವರ್ಷಗಳ ಹಿಂದೆ ಶಿಕ್ಷಣ ಕಲಿಯಲು ಶಾಲೆಗೆ ಬರುವ ದಿನಗಳು ನನಗೆ ಮರುಕಳಿಸಿದ್ವು. ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈಯಲು ಶ್ರೀ ಶೈಲೇಶ್ವರ ಸಂಸ್ಥೆಯು ಒಂದು ಪ್ರಮುಖ ಕಾರಣವಾಗಿದೆ ಅಂತ ನೆನೆದಿದ್ದಾರೆ. ಹಾಗೂ ಡಿಜಿಟಲ್ ಲ್ಯಾಬ್ ನಿರ್ಮಾಣ ಕಾರ್ಯಕ್ಕೆ ಸಹಕಾರ ಕೊಟ್ಟ ಹೊಸಪೇಟೆ ಸ್ಟೀಲ್ಸ್ ಸಂಸ್ಥೆಗೆ ಅಭಿನಂದಿಸಿದರು. ಎಷ್ಟೊಂದು ಜನ ಸಮಾಧಾನಗಳನ್ನು ಕೂಡ ನಾವು ಮಾಡಿದ್ದೀವಿ. ಯಾಕೆ ನಿಮ್ಮ ಶಾಲೆ ವಿಶೇಷ ಅನಿಸ್ತದೆ ಅಂತಂದ್ರೆ, ನಾನು ಯಾವಾಗಲೂ ಮೊದಲನೇ ಬಾರಿ ಸಂಡೂರಿಗೆ ನಾವು ನಮ್ಮ ಮಕ್ಕಳ ಒಂದು ಶಿಕ್ಷಣದ ಸಲುವಾಗಿ ಬಂದಾಗ ನನ್ನ ದೊಡ್ಡ ಮಗಳ 8ನೇ ಕ್ಲಾಸ್, ಆಗ 7ನೇ ತರಗತಿಗೆ ಯಶವಂತನಗರದಲ್ಲಿ ಪಾಸ್ ಆದ. 8ನೇ ಕ್ಲಾಸಿಗೆ ನಾನು ಒಳ್ಳೆ ಶಾಲೆಯನ್ನು ಹುಡುಕ್ತಾ ಇದ್ದೆ. ನಾನು ಎಲ್ಲ ತರ ನನ್ನ ಮಕ್ಕಳ ಅಂಕಗಳನ್ನು ತರಂತ ಒಂದು ಅಂಕ ಪೆಟ್ಟಿಗೆಗಳು ಆಗಬಾರ್ದು ಅಂತಕ್ಕಂಥದ್ದು ನನ್ನ ಉದ್ದೇಶ. ಅವತ್ತು ನಾನು ಮನೆಯವ್ರು ಕೇಳಿದೆ, ಸಂಡೂರಿನಲ್ಲಿ ನಾವು SRS ಸ್ಕೂಲ್ಗೆ ಹಾಕೋಣ ನಮ್ಮ ಮಕ್ಕಳನ್ನ. ಅವಾಗ SRS ಅಂತ ದೊಡ್ಡ ಪ್ರತಿಷ್ಠಿತ ಶಾಲೆ, ಅಲ್ಲಿ ಓದೋರೆಲ್ಲ ತುಂಬಾ ಒಳ್ಳೆ ಪೋಸ್ಟ್ ಹೋಗ್ತಾರಪ್ಪ ತುಂಬಾ ಅಂತಕ್ಕಂಥದ್ದು ಅವಾಗ ಸಂಡೂರಿನಲ್ಲಿ. ನಾನು ಮನೆಯವ್ರು ಕೇಳಿದೆ, ಒಳ್ಳೆ ಒಂದು ಶಾಲೆಗೆ ಸೇರಿಸ್ಬೇಕು ನನ್ನ ಮಕ್ಕಳಿಗೆ ನೈತಿಕ ಮೌಲ್ಯಗಳು ಸಿಗ್ಬೇಕು, ಬದುಕತಕ್ಕಂಥ ಧೈರ್ಯ ಸಿಗ್ಬೇಕು, ಅಂಕಗಳು ನನಗೆ ಬೇಕಾಗಿಲ್ಲ, ನನ್ನ ಮಕ್ಕಳಿಗೆ ಸಮಾಜಕ್ಕೆ ಒಂದು ಒಳ್ಳೆ ಆಸ್ತಿ ಆಗ್ಬೇಕು ಅಂತ ಒಂದು ಶಾಲೆ ನಾವು ಹಾಕೋಣ ಅಂತಕ್ಕಂಥದ್ದು. ನನಗೆ ಏನಂದ್ರೆ ಎಲ್ಲರೂ SRS ಸ್ಕೂಲ್ ಬಹಳ ಚೆನ್ನಾಗಿತ್ತಪ್ಪ, ಅಲ್ಲಿ ಸೀಟ್ ತಗೊಂಡ್ರೆ ಒಂದು ಪ್ರತಿಷ್ಠೆ ವಿಷಯ ಅಂದ್ರೆ ನಾನು ಮನೆಯವ್ರು ಕೇಳಿದೆ SRS ಹಾಕೋಣ ಅಂತ. ನಮ್ಮ ಮನೇಲಿ ಬೇಡ, ಯಾಕಂದ್ರೆ ಜನ್ಮ ಕೊಡ್ತಾರೆ ನಮ್ಮ ಜೀವನ ಪುಸ್ತಕದ್ದು ಒಂದು ವಿದ್ಯಾಮಂದಿರ. ಆ ವಿದ್ಯಾಮಂದಿರದಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಹೇಳಿದಾಗ ನಾನು ಒಂದು ಹೃದಯದಿಂದ ಇವತ್ತು ಟೆಂಪಲ್ಗೆ ಹೋಗಿ ಬಂದು ಈ ಕಾರ್ಯಕ್ರಮದಲ್ಲಿ ನನಗೂ ಸಂತೋಷ ಆಗಿದೆ, ಇವತ್ತು ನಮ್ಮ ಕುಟುಂಬಕ್ಕೂ ಸಂತೋಷ ಆಗಿದೆ. ಚಿದಂಬರಂ ಮತ್ತು ಕುಮಾರ್ ಇಬ್ಬರು ಸೇರಿ ಇವರೇ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನನ್ನ ಕುಟುಂಬದ ಪರವಾಗಿ ಜ್ಞಾನವಂಡ್ಯ ಸಂಸ್ಥೆಗೆ ನನ್ನ ಕೃತಜ್ಞತೆಗಳನ್ನು ಅಂತ ಒಂದು ಗಳಿಗೆ, ಈ ಒಂದು ಗಳಿಗೆ ಅಂತಂತೇಳಿ ನಾನು ಮನಸ್ಫೂರ್ತಿಯಾಗಿ ನಾನು ನೆನೆಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಿಜವಾಗ್ಲೂ ನಾವು ಈ ಜಾಗದಲ್ಲಿ ನಾವು ಪುಣ್ಯ ಮಾಡಿದ್ದೀವಿ. ಯಾಕಂದ್ರೆ ನಮ್ಮ ತಾತವರು, ನಮ್ಮ ಗ್ರ್ಯಾಂಡ್ ಫಾದರ್ ವಿದ್ಯಾವಂತರಲ್ಲ, ನಮ್ಮ ತಂದೆಯವರು ವಿದ್ಯಾವಂತರಲ್ಲ. ಆದರೆ ಈ ಮಟ್ಟಕ್ಕೆ ಯಶಸ್ವಿಯಾಗಿ ನಿಂತು ನಾನೊಬ್ಬ ಸಂಸದನಾಗಿ ಜೊತೆಗೆ ಧರ್ಮಪತ್ರದ ಶಾಸಕರಾಗಿ ಇಷ್ಟು ಕಾಲಗಳ ಕಾಲ very happy to be here today and with great gratitude I thank
Mr. Tukara, Madam MLA, and the Nanavati college. I've gone through this college. It's a very good college, I'd say. So many students are doing so well, and the age is of digitization. So we should learn through digital mode. I think even teachers and the students will be very benefited by this journey of digitization learning. So one thing I would like to say to the students, so keep abreast with your knowledge. So knowledge is power. So I will give you one analogy. That is cash to cash. ಈ ಸಂದರ್ಭದಲ್ಲಿ ಎನ್ಎಂಡಿಸಿ ಕಂಪನಿಯ ಅಧಿಕಾರಿ ಪಿ ರಾಮಯ್ಯನ್, ಅಶೋಕ್ ಕುಮಾರ್ ಮಿಶ್ರಾ, ಪಿವಿಎಸ್ಎನ್ ರಾವ್, ಸಿಎಸ್ಆರ್ ವಿಭಾಗದ ಎಸ್ ಚಟರ್ಜಿ, ಡಾಕ್ಟರ್ ಚೆನ್ನಬಸಪ್ಪ, ವೆಸ್ಕೋ ನಿಂಗಪ್ಪ, ಬಿಜಿ ಉಜ್ಜನಗೌಡ, ಆಶಾಲತಾ ಸೋಮಪ್ಪ, ಹೊಸಪೇಟೆ ಕಲ್ಯಾಣಿ ಸ್ಟೀಲ್ಸ್ ವ್ಯವಸ್ಥಾಪಕ ಹಾಗೂ ಗ್ರಾಮಸ್ಥರು, ಕ್ಷೇತ್ರದ ಶಿಕ್ಷಣಾಧಿಕಾರಿ ಡಾಕ್ಟರ್ ಐಆರ್ ಅಕ್ಕಿ, ಶ್ರೀ ಶೈಲೇಶ್ವರ ವಿದ್ಯಾಕೇಂದ್ರದ ಚಿದಂಬರ ಎಸ್ ನಾನವಟೆ, ಕುಮಾರ್ ಎಸ್ ನಾನವಟೆ ಹಾಗೂ ಸಿಬ್ಬಂದಿ ಮತ್ತು ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರಾಜು ಪಾಡಿಗರ್, ನವಕರ್ನಾಟಕ ಟಿವಿ.